ಪೆಹಲಂಗಾವ್ನ ಈ ಭೀಕರ ನರಮೇಧದ ನಂತರ ಪೆಹಲಂಗಾವ್ನ ಯಾರು ಇದ್ದಾರೆ ಅಲ್ಲಿನ ಜನ ನಾವೆಲ್ಲರೂ ಕೂಡ ಭಾರತೀಯರು ಈ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಕಾಶ್ಮೀರದ ಈ ಘಟನೆ ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸ್ಟಾಪ್ ಇನ್ನೋಸೆಂಟ್ ಕಿಲ್ಲಿಂಗ್ ಅಂತೇಳಿ ಹೇಳ್ತಾ ತ್ರಿವರ್ಣ ಧ್ವಜದ ನೋಡಿ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತಾ ಆಕ್ರೋಶವನ್ನ ಹೊರ ಹಾಕ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಈ ಘಟನೆಯನ್ನ ಸುತಾರಾಮ್ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಭಯೋತ್ಪಾದಕರ ಈ ಕುಕೃತ್ಯ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಒಪ್ಪುವಂತ ಮಾತಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಆಕ್ರೋಶದ ಕಟ್ಟೆ, ಆಕ್ರೋಶದ ಜ್ವಾಲೆ ಇಲ್ಲಿ ಮೊಳಗ್ತಾ ಇದೆ. ಪೆಹಲಂಗಾವ್ನ ಏನು ಇಲ್ಲಿ ನಿವಾಸಿಗಳೇನಿದ್ದಾರೆ ಕಾಶ್ಮೀರಿಗರು, ಯಾವುದೇ ಸಮಯಕ್ಕೂ ಕೂಡ ನೀವು ಭಾರತ, ನಮ್ಮ ದೇಶ ಭಾರತ, ಆ ಮೂಲಕ ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಳುವಂತ ಯಾವೊಂದು ನಿರ್ಧಾರಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸಾಗ್ತಾ ಇರುವಂತ ಈ ಹೋರಾಟಗಾರರನ್ನ ತಾವು ನೋಡ್ತಾ ಇದ್ದೀವಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಕ್ಯಾ ಚಲ್ ರहा है, क्या संदेश देता है देशवासियों को? सर, की वसात से देशवासियों को कहना चाहेंगे, आप देखिए आज भी पहलगाम में टूरिस्ट हैं, आप आ जाइए। कश्मीर के लोग आपका इंतजार कर रहे हैं और इन बुज़दिलाना गीदड़ धमकियों से हम डरने वाले नहीं है और आप भी मत डरिए, आप आ जाइए ताकि आतंकवादी को पता चले कि उन्होंने जो खंजर हमारे सीनों में घोंपा, हम वो खंजर निकाल के उनकी फैमिलियों तक पहुंचा देंगे, उनको भी न्यूट्रलाइज करेंगे। कश्मीर पहलगामियों के साथ लड़े ना, वो पीठ में जो छुरा घोंपते हैं, हम उनको कहना चाहेंगे आपकी वसात से, आप सामने आ जाइए और हमसे मुकाबला करिए। फिर देखिए किसकी माँ ने दूध पिया होगा, हम आपकी पाकिस्तान को माँ की नानी याद दिला देंगे। भयोत्पादकों को, आतंकवादियों को इधर से पहलगाम से आप पूरा देशवासियों क्या संदेश चल रहा है, क्या बोलता है इधर? देखिए, मेरे पहलगाम के घोड़ेबान, मेरे पहलगाम के टैक्सी ड्राइवर, मेरे पहलगाम के होटलीन, मेरे पहलगाम के मुलाजिम, मेरे पहलगाम की एजेंसियां, मेरे कश्मीर के लोग, उनको संदेशा दे रही है, आप आ जाओ, इन गीदड़ आतंकवादियों से मत डरिए, हम आपके साथ हैं। कश्मीर हिंदुस्तान का ताज है, आप इस ताज में घूमने आइए। एक बार बोलिए सर, बोलो भारत माता की जय, बोलो भारत ಮಾತಾ ಜೈ. ಇದು ಕಾಶ್ಮೀರಿಗರ ಮಾತಾಗಿದೆ, ಇದು ಪೆಹಲಗಾಂನ ದೇಶವಾಸಿಗಳ ಮಾತಾಗಿದೆ. ಆ ಮೂಲಕ ನಾವು ಎಂದಿಗೂ ಕೂಡ ಭಯೋತ್ಪಾದಕರ ವಿರುದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ ಪೆಹಲಗಾಂನಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಪೆಹಲಗಾಂವ್ನ ಈ ಭೀಕರ ನರಮೇಧದ ನಂತರ ಪೆಹಲಗಾಂವ್ನ ಯಾರು ಇದ್ದಾರೆ ಅಲ್ಲಿನ ಜನ ನಾವೆಲ್ಲರೂ ಕೂಡ ಭಾರತೀಯರು ಈ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಕಾಶ್ಮೀರದ ಈ ಘಟನೆ ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸ್ಟಾಪ್ ಇನ್ನೋಸೆಂಟ್ ಕಿಲ್ಲಿಂಗ್ ಅಂತೇಳಿ ಹೇಳ್ತಾ ತ್ರಿವರ್ಣ ಧ್ವಜದ ನೋಡಿ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತಾ ಆಕ್ರೋಶವನ್ನ ಹೊರ ಹಾಕ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಈ ಘಟನೆಯನ್ನ ಸುತಾರಾಮ್ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಭಯೋತ್ಪಾದಕರ ಈ ಕುಕೃತ್ಯ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಒಪ್ಪುವಂತ ಮಾತಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಆಕ್ರೋಶದ ಕಟ್ಟೆ, ಆಕ್ರೋಶದ ಜ್ವಾಲೆ ಇಲ್ಲಿ ಮೊಳಗ್ತಾ ಇದೆ. ಪೆಹಲಗಾಂವ್ನ ಏನು ಇಲ್ಲಿ ನಿವಾಸಿಗಳೇನಿದ್ದಾರೆ ಕಾಶ್ಮೀರಿಗರು, ಯಾವುದೇ ಸಮಯಕ್ಕೂ ಕೂಡ ನೀವು ಭಾರತ, ನಮ್ಮ ದೇಶ ಭಾರತ, ಆ ಮೂಲಕ ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಳುವಂತ ಯಾವೊಂದು ನಿರ್ಧಾರಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸಾಗ್ತಾ ಇರುವಂತ ಈ ಹೋರಾಟಗಾರರನ್ನ ತಾವು ನೋಡ್ತಾ ಇದ್ದೀವಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಕ್ಯಾ ಚಲ್ रहा है, क्या संदेश देता है देशवासियों को? सर, की वसात से देशवासियों को कहना चाहेंगे, आप देखिए आज भी पहलगाम में टूरिस्ट हैं, आप आ जाइए। कश्मीर के लोग आपका इंतजार कर रहे हैं और इन बुज़दिलाना गीदड़ धमकियों से हम डरने वाले नहीं है और आप भी मत डरिए, आप आ जाइए ताकि आतंकवादी को पता चले कि उन्होंने जो खंजर हमारे सीनों में घोंपा, हम वो खंजर निकाल के उनकी फैमिलियों तक पहुंचा देंगे, उनको भी न्यूट्रलाइज करेंगे। कश्मीर पहलगामियों के साथ लड़े ना, वो पीठ में जो छुरा घोंपते हैं, हम उनको कहना चाहेंगे आपकी वसात से, आप सामने आ जाइए और हमसे मुकाबला करिए। फिर देखिए किसकी माँ ने दूध पिया होगा, हम आपकी पाकिस्तान को माँ की नानी याद दिला देंगे। भयोत्पादकों को, आतंकवादियों को इधर से पहलगाम से आप पूरा देशवासियों क्या संदेश चल रहा है, क्या बोलता है इधर? देखिए, मेरे पहलगाम के घोड़ेबान, मेरे पहलगाम के टैक्सी ड्राइवर, मेरे पहलगाम के होटलीन, मेरे पहलगाम के मुलाजिम, मेरे पहलगाम की एजेंसियां, मेरे कश्मीर के लोग,
उनको संदेशा दे रही है, आप आ जाओ, इन गिदड़ आतंकवादियों से मत डरिए, हम आपके साथ हैं। कश्मीर हिंदुस्तान का ताज है, आप इस ताज में घूमने आइए। एक बार बोलिए सर, बोलो भारत माता की जय, बोलो ಭಾರತ್ ಮಾತಾ ಕಿ जय। ಇದು ಕಾಶ್ಮೀರಿಗರ ಮಾತಾಗಿದೆ, ಇದು ಪೆಹಲ್ಗಾಂನ ದೇಶವಾಸಿಗಳ ಮಾತಾಗಿದೆ. ಆ ಮೂಲಕ ನಾವು ಎಂದಿಗೂ ಕೂಡ ಭಯೋತ್ಪಾದಕರ ವಿರುದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ ಪೆಹಲ್ಗಾಂವ್ನಿಂದ ನಾನು ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಪೆಹಲ್ಗಾಂವ್ನ ಈ ಭೀಕರ ನರಮೇಧದ ನಂತರ ಪೆಹಲ್ಗಾಂವ್ನ ಯಾರು ಇದ್ದಾರೆ ಅಲ್ಲಿನ ಜನ, ನಾವೆಲ್ಲರೂ ಕೂಡ ಭಾರತೀಯರು ಈ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಕಾಶ್ಮೀರದ ಈ ಘಟನೆ ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸ್ಟಾಪ್ ಇನ್ನೋಸೆಂಟ್ ಕಿಲ್ಲಿಂಗ್ ಅಂತೇಳಿ ಹೇಳ್ತಾ ತ್ರಿವರ್ಣ ಧ್ವಜದ ನೋಡಿ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತಾ ಆಕ್ರೋಶವನ್ನ ಹೊರಹಾಕ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಈ ಘಟನೆಯನ್ನ ಸುತಾರಾಮ್ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಭಯೋತ್ಪಾದಕರ ಈ ಕುಕೃತ್ಯ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಒಪ್ಪುವಂತ ಮಾತಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಆಕ್ರೋಶದ ಕಟ್ಟೆ, ಆಕ್ರೋಶದ ಜ್ವಾಲೆ ಇಲ್ಲಿ ಮೊಳಗ್ತಾ ಇದೆ. ಪೆಹಲ್ಗಾಂವ್ನ ಏನು ಇಲ್ಲಿ ನಿವಾಸಿಗಳೇನಿದ್ದಾರೆ ಕಾಶ್ಮೀರಿಗರು, ಯಾವುದೇ ಸಮಯಕ್ಕೂ ಕೂಡ ನೀವು ಭಾರತ, ನಮ್ಮ ದೇಶ ಭಾರತ, ಆ ಮೂಲಕ ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಳುವಂತ ಯಾವೊಂದು ನಿರ್ಧಾರಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸಾಗ್ತಾ ಇರುವಂತ ಈ ಹೋರಾಟಗಾರರನ್ನ ತಾವು ನೋಡ್ತಾ ಇದೀವಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಕ್ಯಾ ಚಲ್ ರहा है, क्या संदेश देता है देशवासियों को? सर, की वसात से देशवासियों को कहना चाहेंगे, आप देखिए आज भी पहलगाम में टूरिस्ट हैं, आप आ जाइए। कश्मीर के लोग आपका इंतजार कर रहे हैं और इन बुज़दिलाना गीदड़ धमकियों से हम डरने वाले नहीं है, और आप भी मत डरिए, आप आ जाइए ताकि आतंकवादी को पता चले कि उन्होंने जो खंजर हमारे सीनों में घोपा, हम वो खंजर निकाल के उनकी फैमिलियों तक पहुंचा देंगे, उनको भी न्यूट्रलाइज करेंगे। कश्मीर पहलगामियों के साथ लड़े ना, वो पीठ पे जो छुरा घोपते हैं, हम उनको कहना चाहेंगे आपकी वसात से, आप सामने आ जाइए और हमसे मुकाबला करिए, फिर देखिए किसकी माँ ने दूध पिया होगा। हम आपकी पाकिस्तान को माँ की नानी याद दिला देंगे। भयोत्पादकों को, आतंकवादियों को इधर से पहलगांव से आप पूरा देशवासियों क्या संदेश चल रहा है, क्या बोलता है इधर? देखिए, मेरे पहलगाम के घोड़ेबान, मेरे पहलगाम के टैक्सी ड्राइवर, मेरे पहलगाम के होटलीन, मेरे पहलगाम के मुलाजिम, मेरे पहलगाम की एजेंसियां, मेरे कश्मीर के लोग, उनको संदेशा दे रही है, आप आ जाओ, इन गिदड़ आतंकवादियों से मत डरिए, हम आपके साथ हैं। कश्मीर हिंदुस्तान का ताज है, आप इस ताज में घूमने आइए। एक बार बोलिए सर, बोलो भारत माता की जय, बोलो ಭಾರತ್ ಮಾತಾ ಕಿ जय। ಇದು ಕಾಶ್ಮೀರಿಗರ ಮಾತಾಗಿದೆ, ಇದು ಪೆಹಲ್ಗಾಂವ್ನ ದೇಶವಾಸಿಗಳ ಮಾತಾಗಿದೆ. ಆ ಮೂಲಕ ನಾವು ಎಂದಿಗೂ ಕೂಡ ಭಯೋತ್ಪಾದಕರ ವಿರುದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ ಪೆಹಲ್ಗಾಂವ್ನಿಂದ ನಾನು ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್.